ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿ ಏನು ಇಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಇದು ಬಿಳಿ ಜೋಳ ಬರುತ್ತಲ್ಲ, ಬಿಳಿ ಜೋಳದ ಅವಲಕ್ಕಿ ಏನೋ ಅನ್ಬೋದು, ಬಿಳಿ ಜೋಳದ ಪೇಪರ್ ಅವಲಕ್ಕಿ ಅನ್ಬೋದು, ಇಲ್ಲಾಂದರೆ ಬಿಳಿ ಜೋಳ ಪೂರಿ ಅಂತಾರೆ, ಕಳೆ ಪುರಿ ಮಂಡಕ್ಕಿ ಅಂತಾರಲ್ಲ ಆ ಥರದ್ದು. ಇದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಮತ್ತು ಮನೆ ಹತ್ರನೂ ತೊಗೊಂಬರ್ತಾರೆ ಕೆಲವರು. ನನಗೆ ಯಾರೋ ಮನೆ ಹತ್ರ ತೊಗೊಂಬಂದಿದ್ರು, ತೊಗೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಹಾಕಿ ಇಟ್ಕೊಳ್ಳೋಣ, ಯಾಕಂದರೆ ಈ ಚಳಿ ಮಳೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಿಳಿ ಜೋಳದ ಪೂರಿ ಅಂದರೆ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ಬೇಕು ಅಂತಾರೆ, ನಮಗೂ ಸಂಜೆ ಕಾಫಿ ಟೀ ಜೊತೆಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಮಳೆ ಚಳಿ ಇದೆಯಲ್ಲ, ತೊಗೊಂಡಿದೆ, ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಬನ್ನಿ ಒಗ್ಗರಣೆ ಹಾಕೋಣ. ನೋಡಿ, ನಾನೊಂದು 6 ಲೀಟ್ರ್ 8 ಲೀಟ್ರ್ ಮೇಲೆ ತೊಗೊಂಡಿದ್ದೀನಿ ಪೂರಿದು, ಚಿಕ್ಕ ಲೀಟರ್ ಅವ್ರದ್ದು, ಹಂಗಾಗಿ ಕೊಡ್ತಾರೆ, ತೊಗೊಂಡಿದ್ದೀನಿ. ನೋಡಿ, ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಿ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ, ಅದು ಮಿಕ್ಸ್ ಮಾಡೋಕ್ಕೆಲ್ಲ ಬೇಕು. ದೊಡ್ಡ ಬಾಣಲಿ ಇದ್ದರೆ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಬೋದು. ಮೊದಲಿಗೆ ಎಣ್ಣೆ ಹಾಕೋಣ. ನೋಡಿ, ಎಣ್ಣೆ ಒಂದು 100 ಗ್ರಾಮ್ ಎಣ್ಣೆ ಅಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ 1.5 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಬೇಕು. ನೋಡಿ, ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಹಾಕೋಣ. 1 ಸ್ಪೂನ್ 1.5 ಸ್ಪೂನ್ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿರ್ತದೆ. ಈಗ ಕಡಲೆ ಬೀಜ ಸ್ವಲ್ಪ ಹಾಕೋಣ, ಶೇಂಗಾ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಒಣಕೊಬ್ಬರಿ ನೋಡಿ ಸಣ್ಣಗೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ತುರ್ದು ಹಾಕ್ಕೊಬೋದು. ಹಿಂಗೆ ಥರ ಕಟ್ ಮಾಡಿಕೊಂಡ್ರೆ ಬಾಯಿ ಚಿಕ್ಕದು ಸಿಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಕಲರ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಬೇರೆ ಎಲ್ಲ ಹಾಕೋಣ. ನೋಡಿ, ನಾನೊಂದು 3 ಬೆಳ್ಳುಳ್ಳಿಗಡ್ಡೆನ ಚಿಪ್ಪೆ ತೆಗೆದಂಗೆ ಸುಳ್ಕೊಂಡು ಜಜ್ಜಿಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಅದು ಗೋಲ್ಡನ್ ಕಲರ್ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ. ಯಾರನ್ನ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಒಗ್ಗರಣೆ ಹಾಕ್ಕೊಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಈ ಪೂರಿ. ಅಕಸ್ಮಾತ್ ಸಿಗಲಿಲ್ಲ, ಮನೆ ಹತ್ರ ಬಂದ್ರೂ ತಗೊಳ್ಳಿ, ಚೆನ್ನಾಗಿರುತ್ತೆ ಈ ಥರದ್ದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ಹುರ್ಗಡ್ಲೆ ಹಾಕೋಣ. ಕಡಲೆಕೊಪ್ಪು ಅಂತೀವಲ್ಲ, ಪುಟಾಣಿ, ಅದು ಹಾಕೋಣ. ಇದೇನು ತುಂಬ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ. ಈಗ ನೋಡಿ, ಒಂದು 5-6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಹಿಂಗು ಸ್ವಲ್ಪ ಹಾಕೋಣ. 1 ಸ್ಪೂನ್ 2 ಸ್ಪೂನ್ ಹಿಂಗು ಹಾಕೋಣ, ಚೆನ್ನಾಗಿರುತ್ತೆ. ಕರಿಬೇವೆಲ್ಲ ಇದರಲ್ಲಿ ಕ್ರಿಸ್ಪಿ ಆಗಬೇಕು, ಆ ಥರ ಹುರ್ಕೊಬೇಕು. ಗರಿ ಗರಿಯಾಗಿ ಹಾಕಬೇಕು ಕರಿಬೇವು ಇದರಲ್ಲಿ. ಈಗ ಸ್ವಲ್ಪ ಅರಿಶಿನ ಹಾಕೋಣ, ಮತ್ತು ಚಿಲ್ಲಿ ಪೌಡ್ರ್ ಹಾಕೋಣ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ. ಈ ಚಳಿಗೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ನೋಡಿ ನೀವು ಉಪ್ಪು ಹಾಕ್ಕೊಳ್ಳಿ. ಈಗಲೇ ಒಗ್ಗರಣೆಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಪೂರಿ ಸ್ಲಿಮ್ಮಲ್ಲಿ ಇಟ್ಕೊಂಡ್ಬಿಡ್ರಿ, ಫುಲ್ಲು ಕಮ್ಮಿ ಮಾಡ್ಕೊಳ್ಳಿ. ಈಗ ಪೂರಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ
ಈ ಥರ ಒಂದೇ ಸೌಟಲ್ಲಿ ಮಿಕ್ಸ್ ಮಾಡೋ ಬದಲು ಇನ್ನೊಂದು ಕೈ ತಗೊಂಡು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿ ಈಗ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಮಗೆ 15-20 ದಿವಸ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಒಂದು ತಿಂಗಳು ಇಟ್ಕೊಂಡು ನೋಡಿ ಏನೂ ಆಗೋಲ್ಲ. ಬನ್ನಿ ಟೇಸ್ಟ್ ನೋಡೋಣ. ನೋಡಿ ನಾನು ಕಾಫಿ ಜೊತೆ ತೊಗೊಂಡಿದ್ದೀನಿ. ಸ್ಟ್ರಾಂಗ್ ಕಾಫಿ ಜೊತೆ ಬಿಸಿ ಬಿಸಿ ಕಾಫಿ. ಇದು ಬಿಳಿ ಜೋಳದ ಅವಲಕ್ಕಿ. ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತಲ್ಲ ಒಂದು ಕೊಬ್ಬರಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತೇ ತಿನ್ನೋದ್ರಿಗೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಡಲೆಬೀಜ ಎಲ್ಲನೂ ಮಕ್ಕಳಿಗೂ ಅಷ್ಟು ಸ್ಕೂಲಿಂದ ಬಂದಾಗ ಎಲ್ಲ ಕೊಟ್ಟರೆ, ಯಾರನ್ನ ಗೆಸ್ಟ್ ಬಂದಾಗ ಈ ಚಳಿ ಮಳೆಗಾಲದಲ್ಲಿ ಹಿಂಗೆ ತಗೊಂಡು ತಿಂದು ಕಾಫಿ ಜೊತೆ ಕುಡಿತಾ ಇದ್ರಿಂದ ಸೂಪರಾಗಿರುತ್ತೆ. ಬನ್ನಿ ಬನ್ನಿ. ತುಂಬ ರುಚಿಯಾಗಿದೆ. ಒಂದು ಸ್ಟೀಲ್ ಬಾಕ್ಸು ನಿಮ್ಮ ಮನೇಲಿ ಯಾವ ಡಬ್ಬ ಇದ್ದರೆ ಆ ಡಬ್ಬಕ್ಕೆ ಏರ್ ಡಬ್ಬಕ್ಕೆ ಒಂದು ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಅಂತೂ ಒಂದು ತಿಂಗಳು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರ್ತದೆ, ಏನೂ ಆಗೋಲ್ಲ. ಉಪ್ಪು ಖಾರ ಎಲ್ಲ ಸರಿ ಇದೆ. ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.